ಮಕ್ಕಳೇ, ಸೋಮಣ್ಣನತಕ್ಕಂಥವನು ಸರ್ಕಾರಿ ನೌಕರಿಯಿಂದ ನಿವೃತ್ತನಾದಂಥವನು. ಉತ್ತಮವಾದಂತಹ ನೌಕರಿಯಲ್ಲಿದ್ದಂಥವನವನು. ಸಂಬಳ ಚೆನ್ನಾಗಿ ಬರ್ತಿತ್ತು. ಅದಕ್ಕೆ ಹೊಂದಿಕೊಂಡು ಅವನನ್ನು ನೋಡಲಿಕ್ಕೂ ಚಂದವಾಗಿದ್ದ. ಸ್ಫುರದ್ರೂಪಿಯಾದಂತಹ ಹೆಂಡತಿ, ಇಬ್ಬರು ಮಕ್ಕಳು ಸಹಿತ ಒಳ್ಳೊಳ್ಳೆಯ ನೌಕರಿಯಲ್ಲೇ ಇದ್ದರು. ಉತ್ತಮವಾದಂತಹ ಎಲ್ಲ ಸೌಕರ್ಯಗಳನ್ನು ಹೊಂದಿದಂತಹ ಮನೆಯಲ್ಲಿಯೇ ಆಟದ ಮೈದಾನ, ಟೆನ್ನಿಸ್ ಆಟ, ಈಜುಕೊಳ, ಬೃಹತ್ತಾದಂತಹ ಮನೆ. ಯಾರು ನೋಡಿದರೂ ಸಹಿತ ಇವನ ನೌಕರಿಯಿಂದ ಈ ಹಣ ಬಂದಿದೆಯೇ ಎಂದು ಕೇಳತಕ್ಕಂತಹ, ಹಾಗೆ ತೋರತಕ್ಕಂತಹ ಮನೆ. ತುಂಬ ಚೆನ್ನಾಗಿ ಗಳಿಸಿದ್ದ. ನಿವೃತ್ತಿಯಾಯಿತು. ನಿವೃತ್ತಿಯಾದ ನಂತರದಲ್ಲಿ ಅವನ ಖಾತೆಯಲ್ಲಿದ್ದಂತಹ ಅವನ ಜೊತೆಗಾರರೆಲ್ಲ ಸೇರಿ ಅವನಿಗೆ ಸನ್ಮಾನವನ್ನು ಮಾಡಿದರು. ಬೇಕಾದಷ್ಟು ಆಸ್ತಿ, 2-3 ಕಾರುಗಳು ಮನೆಗೆ ಬಂದ ನಂತರದಲ್ಲಿ ರಾತ್ರಿ ನಿದ್ರೆಯಲ್ಲಿ ಏನೇನೋ ಹೊಲಬುತ್ತಿದ್ದ. ನಿಧಾನ ದೇಹದಲ್ಲೂ ಕ್ಷೀಣ ಆದ. ಕೆಲವು ದಿವಸದಲ್ಲಿ ಹಗಲು ಹೊತ್ತಿನಲ್ಲಿ ಯಾರು ಕೇಳಿದ್ರೆ ಏನಿಲ್ಲ ಅಂತ ಹೇಳೋದು. ರಾತ್ರಿ ಹೊತ್ತಿನಲ್ಲಿ ಮೋಸ ಆಯಿತು, ಕೆಟ್ಟದ್ದು ಮಾಡಿದೆ, ಹೀಗೆಲ್ಲ ಕನಸಿನಲ್ಲಿ ಕನವರಿಸುವಂಥದ್ದು. ಯಾವ ಕಾಯಿಲೆ ಅವನಿಗೆ ಆಗಿದೆ ಎಂಬುದು ಸಹಿತ ಅವನ ಹೆಂಡತಿ ಮಕ್ಕಳಿಗೆ ತಿಳಿತಾ ಇರಲಿಲ್ಲಾಗಿತ್ತು. ಆಸ್ಪತ್ರೆಗೆ ಹೋಗಿ ವೈದ್ಯರನ್ನು ಕೇಳಿದರು. ಔಷಧ ಕೊಟ್ಟರು. ರಕ್ತ ತಪಾಸಣೆ ಆಯಿತು. ಇಲ್ಲ, ಬೇರೆ ಯಾವುದೂ ಕಾಯಿಲೆ ಇಲ್ಲ ಅವನಿಗೆ. ಏನಾಗಿದೆ? ಬಹಳ ದುಃಖಪಟ್ಟರು. 1 ಅಲ್ಲ 2 ಅಲ್ಲ 10 ಆಸ್ಪತ್ರೆಗಳಿಗೆ ಹೋಗಿ ಆಯಿತು. ಬೇಕಾದಷ್ಟು ಹಣ ಖರ್ಚಾಯಿತು. ಕೂಡಿಟ್ಟ ಹಣ ಯಾವ ತೊಂದರೆನೂ ಇಲ್ಲಾಗಿತ್ತು ಇವನಿಗೆ ಖರ್ಚು ಮಾಡಲಿಕ್ಕೆ. ಆದರೆ ಪರಿಸ್ಥಿತಿ ಮಾತ್ರ ಹೀಗೆ. ಅಂಥ ಸಂದರ್ಭದಲ್ಲಿ ಅವನ ಮನೆಯ ಹತ್ತಿರ ಅವನ ಚಟುವಟಿಕೆಗಳನ್ನು ನೋಡಿರತಕ್ಕಂತಹ ಹಿರಿಯರು ತುಂಬ ಬಡವರು ಅವರು. ಆದರೆ ಮನೆಯಲ್ಲಿ ಚೆನ್ನಾಗಿ ಸಂಸ್ಕಾರಯುತವಾಗಿ ಸಜ್ಜನಿಕೆಯಿಂದ ಜೀವನ ಮಾಡಿಕೊಂಡು ಬಂದಂಥವರು ನಿಧಾನವಾಗಿ ಅವನ ಮನೆಗೆ ಬರ್ತಾರೆ. ಅವನ ಹೆಂಡತಿಯಲ್ಲಿ ಹೇಳುತ್ತಾರೆ, ಆಸ್ಪತ್ರೆ ಸಹವಾಸ ಸಾಕು, ಜೀವದಲ್ಲಿ ಭಾಳ ಕೃಶವಾಗಿದ್ದಾನೆ, ಹಲವಾರು ಔಷಧಿಗಳ ಮುಗೀತು, ಅವನಿಗೆ ಹೊರಗಿನ ಕಾಯಿಲೆ ಏನೂ ಇಲ್ಲ, ಮಾನಸಿಕ ಕಾಯಿಲೆ ಉಂಟು, ನಾನು ಅದನ್ನು ಹೇಳಬಲ್ಲೆ, ಬೇಸರಿಸಬಾರದು ನೀವು ಎಂಬುದಾಗಿ ಅವನ ಹೆಂಡತಿಯಲ್ಲಿ ಹೇಳ್ತಾರೆ. ಮತ್ತು ಹೆಂಡತಿ, ಆಯ್ತಪ್ಪ, ತಮಗೆ ಇಷ್ಟೆಲ್ಲ ದಿವಸ ಹೋಗಿದ್ದೇವೆ, ನೀವು ಇಲ್ಲೇ ಇದ್ದವರು ಹೇಳಿ. ಇಲ್ಲಿಯವರೆಗೆ ಅವರನ್ನು ಅವರು ಅಷ್ಟು ಚೆನ್ನಾಗಿ ಸ್ವೀಕರಿಸುವುದಿಲ್ಲಾಗಿತ್ತು, ಗೌರವಿಸುವುದಿಲ್ಲಾಗಿತ್ತು. ಆದರೆ ಏನೋ ಹೇಳ್ತಾ ಇದ್ದಾರೆ ಅಂಥೇಳಿ ಆಸೆಯಿಂದ ಹೆಂಡತಿ ಅವರ ಹೇಳಿದಂಥ ಕೇಳಿದ್ಲು. ಗಂಡನನ್ನು ಕೂಡ ಕರೆಸಿಕೊಂಡ್ಳು. ಆ ಹಿರಿಯರು ಹೇಳಿದರು, ನೋಡು, ನಿನ್ನ ನೌಕರಿ ಅವಧಿಯಲ್ಲಿ ತುಂಬ ಜನರಿಗೆ ನೀನು ಮೋಸ ಮಾಡಿದ್ದೀಯೆ. ಒಂದು ಚಿಕ್ಕ ಕೆಲಸ ಮಾಡಲಿಕ್ಕೂ ಅವರು ಕಣ್ಣೀರು ಹಾಕುತ್ತಾ ದುಡ್ಡು ಕೊಡುವ ಹಾಗೆ ಮಾಡಿದೆ. ಸಣ್ಣ ಸಣ್ಣ ಕೆಲಸಗಳಿಗೂ ಅಲೆದಾಡುವಂತೆ ಮಾಡಿದೆ. ನಿನಗೆ ಹಣ ಕೊಟ್ಟ ಹೊರತು ಕೆಲಸ ಮಾಡಿಕೊಡ್ಲಿಲ್ಲ. ಈಗ ನೀನು ರಾತ್ರಿಯಾದ ಕೂಡಲೇ ನಿನಗೆ
ಅದರ ಆಲೋಚನೆ ಬರುತ್ತದೆ. ಆ ಜನರ ಕಣ್ಣೀರು, ದುಃಖ, ನೀನು ಮಾಡಿದ ಪಾಪಕೃತ್ಯ ನಿನಗೆ ನೆನಪಾಗ್ತದೆ ಅಲ್ವೋ ಎಂಬುದಾಗಿ ಪ್ರಶ್ನೆ ಮಾಡಿಯೇ ಬಿಟ್ಟರು. ಆಗ ಅವನು, ಹೆಂಡತಿಯೂ ಕೂಡ ಸ್ವಲ್ಪ ಸಿಡುಕಾಗುವವಳು, ಈ ರೀತಿ ಹೇಳ್ತಾ ಇದ್ದಾರಲ್ಲ ಇವರು ಅಂಥೇಳಿ. ಆದರೆ ಆ ಸೋಮಣ್ಣ ಒಳ್ಳೆದ್ದು ಅಳುತ್ತಾ ಅವರಿಗೆ ಹೇಳಿದ, ಹೌದು ಸ್ವಾಮಿ, ನನ್ನ ಕತೆ ಹೀಗಾದ್ದು ಹೌದು. ಏನು ಮಾಡಲಿ ಈಗ? ಇಡೀ ನೌಕರಿಯ ಅವಧಿಯನ್ನು ನನಗೆ ತುಂಬ ಪಗಾರ ಬರ್ತಾಯಿದ್ರು, ತುಂಬ ಸಂಬಳ ಬರ್ತಾಯಿದ್ರು, ಮನೆಗೆ ಸಾಕ್ತಾಯಿದ್ರು. ಸಾಕಾಗುವುದಿಲ್ಲ ಎನ್ನುವ ಹಾಗೆ ಪಾಪದ ಜನರ, ಬಡ ಜನರ ದುಡ್ಡನ್ನು ವಸೂಲು ಮಾಡಿದೆ, ಕಣ್ಣೀರು ಹಾಕಿಸಿದೆ. ನನಗೆ ನಿಜವಾಗಿಯೂ ಅದರ ದುಃಖ ಈಗ ಕಾಡತೊಡಗಿದೆ. ಅದೇ ಎಂಥ ಪಾಪ ಮಾಡಿಬಿಟ್ಟೆ ಅನಿಸತೊಡಗಿದೆ. ಈಗೇನು ಮಾಡುವುದು ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ಅವನು ಕಣ್ಣೀರು ಹಾಕಿದಾಗ ಅವರು ಹೇಳಿದರು, ನೋಡು, ಇದನ್ನೇ ನೀನು ಹೇಳ್ತಾ ದುಃಖಿಸುತ್ತಾ ಇರುವುದಕ್ಕಿಂತ ಪಶ್ಚಾತ್ತಾಪ ಆಗಿದೆ ನಿನಗೆ ಮಾಡಿದ ಪಾಪಕ್ಕೆ. ಇನ್ನು ಮುಂದೆ ತಾನು ಹೇಗೆ ಬದುಕಬೇಕು ಎಂಬುದನ್ನು ಆಲೋಚನೆ ಮಾಡು. ಸಾಮಾನ್ಯವಾಗಿ ಕಷ್ಟದಲ್ಲಿದ್ದವರಿಗೆ ನೆರವಾಗು. ನಿನ್ನ ಮಕ್ಕಳಿಗೂ ಅದನ್ನೇ ಕಲಿಸು. ಆಗ ನಿನಗೆ ನಿಧಾನವಾಗಿ ನಿನ್ನ ಆರೋಗ್ಯ ಸುಧಾರಿಸ್ತದೆ. ನೀನು ಮಾಡಿದಂಥ ಕೆಲಸದಿಂದ ಎಷ್ಟು ಜನರಿಗೆ ಸಮಾಧಾನ ಆಯಿತೋ ಅದೇ ರೀತಿಯಾಗಿ ನಿನ್ನ ಆರೋಗ್ಯವು ಸರಿಯಾಗುತ್ತದೆ ಎಂಬುದಾಗಿ ಆ ಬಡವರು ಹೇಳಿ ಹೋಗ್ತಾರೆ. ಅವನು ಅವರಿಗೆ ಕೈ ಮುಗಿದು, ಆಯಿತು, ನಾಳೆ ಆದರೂ ಹೀಗೆ ಮಾಡ್ತಾನೆ. ಹಿಂದೆಲ್ಲ ಹೀಗೆ ಹೇಳುವುದಿಲ್ಲಾಗಿತ್ತು. ಯಾರಾದರೂ ಹೇಳಿ ಸಿಟ್ಟು ಬರ್ತಿತ್ತು ಅವನಿಗೆ, ದುಡ್ಡು ದುಡ್ಡು ದುಡ್ಡು. ಆದರೆ ಈಗ ದಿನ ಕಳೆದು ಹೋದ ಮೇಲೆ ಈ ರೀತಿ ಹೇಳ್ತಾ ಇದ್ದಾನೆ. ಮುಂದೆ ಸುಧಾರಿಸ್ತಾನೆ. ಅವನು 4 ಜನರಿಗೆ ಸಹಾಯ ಮಾಡ್ತಾನೆ. ನಿಜವಾಗಿ ನಿಧಾನವಾಗಿ ಅವನು ಜನರಿಗೆ ಸಹಾಯ ಮಾಡ್ತಾ ತನ್ನ ಹಣವನ್ನು ದಾನ ಧರ್ಮಾದಿಗಳಿಗೆ ಉಪಯೋಗ ಮಾಡ್ತಾ ಹೋದ ಹಾಗೆ ನಗುವುದಕ್ಕೆ, ಸಂತೋಷ ಪಡುವುದಕ್ಕೆ ಪ್ರಾರಂಭವಾಗ್ತದೆ ಅಂತ ಹೇಳ್ತಾ, ಇಂಥ ಅನುಭವಗಳನ್ನು ನಾವು ಪಡೆದಿರಬೇಕು. ದುಡ್ಡೇ ಮಾಡುವುದು ಜೀವನವಲ್ಲ. ಬೇರೆಯವರಿಗೆ ಕಣ್ಣೀರು ಹಾಕಿ ಪಡೆದಂತಹ ದುಡ್ಡು ದುಡ್ಡೇ ಅಲ್ಲ. ಪಡೆದು ದೊಡ್ಡವನಾದಂಥ ಶ್ರೀಮಂತ ಎಷ್ಟು ಶ್ರೀಮಂತಿಗೆ ಇದ್ದರೂ ಕಿಮ್ಮತ್ತಿಲ್ಲ ಅದಕ್ಕೆ. ಇವತ್ತು ಭಾಳಷ್ಟು ಜನರು ನೋಡ್ತೇವೆ ನಾವು. ಶ್ರೀಮಂತಿಗೆ ಜನರನ್ನು ಮೋಸ ಮಾಡಿ ದುಡ್ಡು ಪಡೆದದ್ದು, ಹಣ ಪಡೆದದ್ದು, ಲಂಚದಿಂದ ಪಡೆದಂಥದ್ದು, ಭ್ರಷ್ಟ ಹಣ, ಇದೆಲ್ಲ ಮುಂದೆ ಅವನಿಗೆ ಅದು ವಿರುದ್ಧ ಆಗ್ತದೆ. ಅವನಿಗೆ ಅದರ ಪ್ರಾಯಶ್ಚಿತ ಪಡುವಂಥ ಸಂದರ್ಭ ಬರ್ತದೆ ಎಂಬುದನ್ನು ತಿಳಿದು ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ವಿ ಎನ್ ಭಾಗವತ್, ಬರಬಳ್ಳಿ.